ನಮಸ್ತೆ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಅಕೌಂಟೆನ್ಸಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಇನ್ನೊಂದು ಸರಿ ಕೊಡ್ತಾ. ಸೊ ಇಲ್ಲಿ ನಾವು ಯುಡೈಸ್ ಪ್ಲಸ್ಸಲ್ಲಿ GP EF ಮತ್ತು FE ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನು ಯಾವ ರೀತಿ ಫಿಲಪ್ ಮಾಡೋಕ್ಕೂ ಮತ್ತು ಆಪಾರ್ ಐ ಡಿ ಅಂದರೆ ಏನು, ಆಪಾರ್ ಐ ಡಿ ಬಗ್ಗೆ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ನೀವು ಮೊಬೈಲಲ್ಲಿ ವರ್ಕ್ ಮಾಡ್ತಾಯಿದ್ರೆ ಮೊಬೈಲಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಬೇಕು. ಯುಡೈಸ್ ಪ್ಲಸ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅದಾಗಿದ್ದ ತಕ್ಷಣ ಯುಡೈಸ್ ಪ್ಲಸ್ಸಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅದಾಗಿದ್ದ ತಕ್ಷಣ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಹೋಗಬೇಕು. ಇಲ್ಲಿ 3 ಡಾಟ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೇಸರಿ ಕಲರಲ್ಲಿ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದಾಗಿದ್ದ ತಕ್ಷಣ ಇಲ್ಲಿ ಸ್ಟೇಟನ್ನು ಸೆಲೆಕ್ಷನ್ ಮಾಡ್ಕೋಬೇಕು. ಕರ್ನಾಟಕ ಅಂದರೆ ಕರ್ನಾಟಕ, ನಿಮ್ದು ಯಾವುದಿದ್ರೆ ಅದು ರಾಜ್ಯದ ಸೆಲೆಕ್ಷನ್ ಮಾಡ್ಕೊಳ್ಳಿ, ಗೋ ಅಂತ ಸರ್ಚ್ ಮಾಡಿ. ಅದಾಗಿದ್ದ ತಕ್ಷಣ ನೆಕ್ಸ್ಟು ಓಪನ್ ಆಗುತ್ತೆ, ವೇಟ್ ಮಾಡಿ. ಓಕೆ, ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾ ಕೇಳುತ್ತೆ, ಕ್ಯಾಪ್ಚಾನ ಹಾಕಬೇಕು. 74E ಅಂತ ಇದೆ, 5AB ಅಂತ ಹಾಕಿ ಕ್ಯಾಪ್ಚಾನ ಲಾಗಿನ್ ಅಂದಿದ ತಕ್ಷಣ ಮತ್ತೆ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ ಮೇನ್ ಪೇಜ್ ಓಪನ್ ಆಗುತ್ತೆ, ಅಲ್ಲ ಸಬ್ ಪೇಜ್ ಓಪನ್ ಆಗುತ್ತೆ. ಸೊ ಸಬ್ ಪೇಜಲ್ಲಿ ಏನೇನಿರುತ್ತೆಪ್ಪ ಅಂದರೆ 2024-25 ಮತ್ತು 2023-24 ಅಂತ ಇರುತ್ತೆ. ಈಗ ನಮಗೆ ಕರೆಂಟ್ ಇಯರ್ದು ಬೇಕಾಗಿದೆ, ಸೊ 2024-25 ಕ್ಲಿಕ್ ಮಾಡ್ಕೋಬೇಕು. ಅದಾಗಿದ್ದ ತಕ್ಷಣ ಈ ರೀತಿ ನಮ್ಮ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ನಾವು ಏನು ಮಾಡ್ತಾಯಿದ್ವಿ, ಆಪಾರ್ ಮಾಡಲ್ನ ನಾವು ಮಾಡಬೇಕಾಗತ್ತೆ. ಆಪಾರ್ ಮಾಡಲನ್ನು ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ EP-GP ಅಂತ ಇರುತ್ತೆ, ಅದನ್ನು ಫಸ್ಟು ಏನು ಮಾಡಬೇಕು, ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಆಪಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಓಕೆ, ಆಪಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕ್ಲಾಸ್ ತೊಗೋಬೇಕು, ಬರ್ತಾ ಇಲ್ಲ, ಒಂದು ನಿಮಿಷ. ಓಕೆ, ಮತ್ತೊಂದು ಸರಿ ಲಾಗಿನ್ ಕೇಳ್ತಾ ಇದೆ. ಸೊ ಮತ್ತೆ ಒಂದು ಸರಿ ಲಾಗಿನ್ ಮಾಡ್ತೀನಿ. ನೀವು ಕೂಡ ನಿಮಗೂ ಅದೇ ಥರ ಆಗಿದ್ದರೆ ಮತ್ತೊಂದು ಸರಿ ಲಾಗಿನ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಆಗಿದ ತಕ್ಷಣ ಕರೆಂಟ್ ಇಯರ್ ತೊಗೊಳ್ಳಿ. ಕರೆಂಟ್ ಇಯರ್ ತೊಗೊಂಡ ತಕ್ಷಣ ಕ್ಲೋಸ್ ಮಾಡ್ಕೊಳ್ಳಿ. ಸೊ ನಮ್ಮದು ಈಗ ಎಲ್ಲ ಚೆಕ್ ಲಿಸ್ಟ್ ಬಂತು, ಸ್ಟೂಡೆಂಟ್ ಎಷ್ಟು ಜನ ಇದ್ದಾರೆ, ಏನಿದ್ದಾರೆ ಅಂತ ಎಲ್ಲ ಲಿಸ್ಟ್ ಬಂದಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಪಾರ್ ಮಾಡಲ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಪಾರ್ ಮಾಡಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರುತ್ತೆ. GP EP ಮತ್ತು FE ಇಲ್ಲಿ ಏನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ ಆರ್ಡರ್ ಟು ಜನರೇಟ್ ಆಫರ್ ಸ್ಟೂಡೆಂಟ್ಸ್ ಆಲ್ ಫಾರ್ಮ್ ಶುಡ್ ಬಿ ಕಂಪ್ಲೀಟೆಡ್ GP EF FE ಆ್ಯಂಡ್ ಫೈನಲೈಸ್ ಅಂತ ಇದೆ. ಸೊ ನೀವು ಆಪಾರ್ ಐ ಡಿನ ಕ್ರಿಯೇಟ್ ಮಾಡ್ಕೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಅವುಗಳನ್ನು ಫಸ್ಟು ಏನು ಮಾಡಬೇಕು, ನಾವು ಕ್ಲಿಯರಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ಅದು ಕಂಪ್ಲೀಟ್ ಇದ್ದರೆ ಮಾತ್ರ ಏನಾಗುತ್ತಪ್ಪ ಅಂದರೆ ಇಲ್ಲಿ ಆಪಾರ್ ಮಾಡಲು ಓಪನ್ ಆಗುತ್ತೆ ಮತ್ತು ಆಪಾರ್ ಮಾಡಲಿರುವಂಥ ಸ್ಟೂಡೆಂಟಿಗೆ ನಾವು ಫೈನಲೈಸ್ ಮಾಡ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಕ್ಲಾಸ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಫಸ್ಟ್ ಇಯರ್ ತೊಗೊಳ್ತಾ ಇದ್ದೀನಿ, ಸೆಕ್ಷನ್ ತೊಗೊಳ್ತಾ ಇದ್ದೀನಿ, A ಅಂದರೆ ಆರ್ಟ್ಸ್ ಅಂತ ತೊಗೊಳ್ತಾ ಇದ್ದೀನಿ. ಇಲ್ಲಿ ಗೋ ಅನ್ಬೇಕು. ವೇಟ್ ಮಾಡಿ. ಸೊ ನನ್ನ ಪ್ರಕಾರ ನೀವು ಮೊಬೈಲಲ್ಲಿ ಹಾಕೋದಕ್ಕಿಂತ ಕಂಪ್ಯೂಟರ್ಸಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ಎಲ್ಲನೂ ಕ್ಲಿಯರಾಗಿ ಕಾಣಿಸುತ್ತೆ ಮತ್ತು ಈಸಿಯಾಗಿರುತ್ತೆ. ಸೊ ನನ್ನ ಪ್ರಕಾರ, ಸೊ ನೀವು ಮೊಬೈಲ್ ಇದ್ದರೆ ಮೊಬೈಲಲ್ಲಿ ಯೂಸ್ ಮಾಡ್ತಿದ್ರೆ ಬೇಡ ಅನಿಸುತ್ತೆ ನನಗೆ, ಕಂಪ್ಯೂಟರ್ನ ಯೂಸ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಫಸ್ಟು ಒಂದು ಕಂಪ್ಲೀಟ್ ಮಾಡಿದ್ದೀವಿ, ಆಲ್ರೆಡಿ ನಾವು ಚೆಕ್ ಮಾಡಿ ನೋಡಿದ್ದೀವಿ, ಒಂದು ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಸ್ಟೂಡೆಂಟ್ ಇದೆ, ಆದರ್ಶ್ ಮಾರುತಿ ಅಂತ ಇದೆ. ಸೊ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಈ ಥರ ಓಪನ್ ಆಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಜನರಲ್ ಪ್ರೊಫೈಲ್ ಅಂತ ಇರುತ್ತೆ. ಸೊ ಇಲ್ಲೇನೇನು ಹಾಕಬೇಕಾಗತ್ತೆ, ಸ್ಟೂಡೆಂಟ್ ನೇಮ್ ಇರುತ್ತೆ, ಆಟೋಮೆಟಿಕ್ ಬಂದಿರುತ್ತೆ, ಜೆಂಡರ್ ಆಟೋಮೆಟಿಕ್ ಇರುತ್ತೆ, ಸ್ಟೂಡೆಂಟ್ ಕೋಡ್ ಅಂತ ಇರುತ್ತೆ, ಅದು ಬರುತ್ತೆ. ಆಮೇಲೆ ಡೇಟ್ ಆಫ್ ಬರ್ತು ಇರುತ್ತೆ, ಅವ್ರ ಫಾದರ್ ಮದರ್ ನೇಮ್ ಇರುತ್ತೆ, ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲನೂ ಬಂದಿದ್ದರೆ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಸಿಂಪಲ್ಲಾಗಿ ನೀವೇನು ಮಾಡಬೇಕು, ಸೇವ್ ಅನ್ನಬೇಕು. ಸೇವ್ ಅಂದಾಗ ಒಂದು ಏನಾದರೂ ರೆಡ್ ಕಲರ್ ಮಾರ್ಕ್ ಬಂದರೆ ಅದನ್ನು ನಾವು ಕ್ಲಿಯರ್ ಮಾಡಬೇಕು. ಬ್ಲಡ್ ಗ್ರೂಪ್ ಇದೆ, ಬ್ಲಡ್ ಗ್ರೂಪ್ ಹುಡುಗಂದು
ಏನಿದೆಯೋ ಅದನ್ನು ನಾವು ಹಾಕಬೇಕಾಗತ್ತೆ. ಸೊ ಈಗ ವಿದ್ಯಾರ್ಥಿ ಬ್ಲಡ್ ಗ್ರೂಪು ನಮಗೆ ಗೊತ್ತಿಲ್ಲ, ಸೊ ಅಂಡರ್ ಇನ್ವೆಸ್ಟಿಗೇಷನ್ ಅಂತ ಹಾಕಿಬಿಡಿ ಸಾಕು. ಸೊ ಇಷ್ಟು ಹಾಕಿ ಸೇವ್ ಮಾಡ್ಕೊಂಡ್ರೆ ಇದು ನಮ್ಮ ಜನರಲ್ ಡಾಟಾ ಅಪ್ಡೇಟೆಡ್ ಆಯಿತು. ಇನ್ನು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಅಂತ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ತೊಗೊಂಡ ತಕ್ಷಣ ಏನಾಗುತ್ತಪ್ಪ ಅಂದರೆ ಎನ್ರೋಲ್ಮೆಂಟ್ ಆಪ್ಷನ್ ಅಂತ ಬರುತ್ತೆ. ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಪ್ರೆಸೆಂಟ್ ಸ್ಕೂಲ್ ಅಂತ ಇದೆ, 421 ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಂಡೆ. ಸರಿ, ನಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, ಜನರಲ್ ರಿಜಿಸ್ಟರ್ಡು F1 ನಂಬರ್ ರಿಜಿಸ್ಟರ್ ಅಂತ ಇರುತ್ತೆ, ಅದರ ಮೇಲೆ ಹೋಗಿ ಅದು ನೀವು ಚೆಕ್ ಮಾಡ್ಕೊಳ್ಳಿ. ನಾವಂತೂ ಈಗ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ನಿಮ್ಗೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಆದರ್ಶ್ ಬಗ್ಗೆ ನೋಡ್ತೇವೆ. ಆದರ್ಶ್ ಮಾರುತಿ ಅಂತ ಇದೆ, ಇಲ್ಲಿ ನಮ್ಮದು 1976 ಅಂತ ಇದೆ. ಈ 1976 ಮತ್ತು ರೋಲ್ ನಂಬರ್ 2 ಇದೆ, ಅದನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀವಿ. 1976 ಆಮೇಲೆ ಇಲ್ಲೇ ಕೆಳಗಡೆ ರೋಲ್ ನಂಬರ್ 2 ಅಂತ ಹಾಕಿದ್ವಿ. ಇಷ್ಟು ಹಾಕಿದ ತಕ್ಷಣ ಕೆಳಗಡೆ ನೋಡ್ಕೊಂಡು ತೊಗೋಬೇಕು. ಅಕಾಡೆಮಿಕ್ ಸ್ಟ್ರೀಮ್ ಇದೆ, ಇಲ್ಲಿ ಆರ್ಟ್ಸ್ ಅಂತ ಹಾಕ್ತೀವಿ. ಆಮೇಲೆ ಇಲ್ಲಿ ಇಂಗ್ಲೀಷ್ ಇದ್ದರೆ ಹಿಂದಿ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಹಿಂದಿ, ಕನ್ನಡ ಇಂಗ್ಲೀಷ್ ಇದ್ದರೆ ಕನ್ನಡ ಇಂಗ್ಲೀಷ್ ಇದೆ. ಸೊ ಇಲ್ಲಿ ಅವರು ಒಂದು ಕ್ಲಾಸಸ್ ಅವರೊಂದು ಸಬ್ಜೆಕ್ಟ್ಗಳು ಇರ್ತವೆ. ಸೊ ನೀವು ಇಲ್ಲಿ ಮೇನ್ ಸಬ್ಜೆಕ್ಟ್ಗಳನ್ನ ಇಲ್ಲಿ ಹಾಕಬೇಕಾಗತ್ತೆ. ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಹಾಕಿದ್ರು ನಡೆಯುತ್ತೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಬೆಟರು ಹಾಕಿದರೆ ಬೆಟ್ರು, ಹಾಕಲಿಲ್ಲ ಅಂದರೂ ಬೆಟರ್, ನಿಮ್ಗೆ ಯಾವ್ದು ಎಷ್ಟಾಗುತ್ತೆ ಅದು ಮಾಡಿ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಎಲ್ಲ ಹೋದ ವರ್ಷದ್ದು ಪ್ರೀವಿಯಸ್ ಇಯರ್ದೆಲ್ಲ ಎಂಟ್ರಿ ಮಾಡಿರ್ತಾರೆ ಹೈಸ್ಕೂಲಲ್ಲಿ, ಅದನ್ನು ಬಿಟ್ಬಿಡಿ, ಸೇವ್ ಅಂತ ಹಾಕಿ ಅಡ್ಮಿಟೆಡ್ ಎನ್ರೋಲ್ಮೆಂಟ್ ಅಂತ ಇದೆ. ಸೊ ಇಲ್ಲಿ ನಾನ್ ಅಂತ ಹಾಕಿ ಸೇವ್ ಮಾಡ್ಕೊಳ್ಳಿ. ಸೇವ್ ಆದರೆ ಇಲ್ಲೊಂದು ಆಪ್ಷನ್ ಕೇಳಿದರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೇಳಿದರೆ ಇಂಗ್ಲೀಷ್ ಕನ್ನಡ, ನಮ್ಮದು ಕನ್ನಡ ಇದೆ, ಕನ್ನಡ ತೊಗೊಳ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಇದು ಕೂಡ ಸೇವ್ ಆಯಿತು. ನೆಕ್ಸ್ಟು ಇನ್ನು ಫೆಸಿಲಿಟೇಟ್ ಅಂತ ಬರುತ್ತೆ. ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ನಿಮ್ಗೆ ಏನೇನಿದೆ ಅದರ ನೋಡ್ಕೊಂಡು ಹಾಕಿ. ನಮ್ಮಲ್ಲಿ ಇಲ್ಲಿ ನೋ ಅಂತ ಆಪ್ಷನ್ ಬರುತ್ತೆ. ವೆದರ್ ಸ್ಟೂಡೆಂಟ್ ಹ್ಯಾಸ್ ಬೀನ್ ಸ್ಕ್ರೀನ್ಡ್ ಫಾರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸ್ಯಾಬಿಲಿಟಿ ಅಂತ ಇದ್ದರೆ ನಮ್ಮಲ್ಲಿ ಯಾರೂ ಇಲ್ಲ, ನೋ ಅಂತ ಹಾಕ್ತೀವಿ. ವೆದರ್ ಸ್ಟೂಡೆಂಟ್ ಹ್ಯಾಸ್ ಬೀನ್ ಸ್ಕ್ರೀನ್ಡ್ ಫಾರ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಇರುತ್ತೆ, SD ಇದ್ದಾರೆ ಅಂತ ನೋ ಅಂತ ಹಾಕ್ತಾಯಿದ್ವಿ. ಸ್ಟೂಡೆಂಟ್ ಹ್ಯಾವ್ ಬೀನ್ ಸ್ಕ್ರೀನ್ಡ್ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರಲ್ಲಿದ್ದಾರೆ, ಇವ್ಯಾವೂ ಇಲ್ಲ ನಮ್ಮಲ್ಲಿ, ಎಲ್ಲನೂ ನೋ ಅಂತ ಹಾಕ್ತಾಯಿದ್ದೀವಿ. ನೀವು ಕೂಡ ನೋ ಅಂತ ಹಾಕಿ. NCC ಇದ್ದರೆ ನಿಮ್ಮಲ್ಲಿ NCC ಎಸ್ ಅಂತ ಹಾಕಿ, NCC ಇಲ್ಲಾಂದರೆ ನೋ ಅಂತ ಹಾಕಿ. ಆಮೇಲೆ ಹ್ಯಾಂಡ್ಲಿಂಗ್ ಡಿಜಿಟಲ್ ಡಿವೈಸ್ ಇನ್ಕ್ಲೂಡ್ ಇಂಟರ್ನೆಟ್ ಎಸ್ ಅಂತ ಹಾಕಿ. ಹುಡುಗ ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಬರ್ತಾ ಅಂದರೆ ಎಸ್ ಅಂತ ಹಾಕಿ. ಓಕೆ, ನಮ್ಮ ವಿದ್ಯಾರ್ಥಿಯ ಒಂದು ಹೈಟ್ ಕೇಳಿದ್ದಾರೆ, ಮತ್ತು ಒಂದು ಲಿಸ್ಟ್ ಇದೆ, ಅದನ್ನು ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಸ್ಟೂಡೆಂಟ್ ಹೈಟ್ ಇದೆ ಆದಷ್ಟು 168 ಇದೆ, 168 ಅಂತ ಹಾಕ್ತಾಯಿದ್ವಿ. ಅವನೊಂದು ವೆಯ್ಟ್ ಇದೆ 49. ಸೊ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಇದೆ, ಆ ವಿದ್ಯಾರ್ಥಿ ಊರನ್ನು ಮೋರ್ ದೆನ್ 5 ಕಿಲೋಮೀಟರ್ ಇದೆ. ಇಲ್ಲಿ 4 ಆಪ್ಷನ್ ಕೊಡಿದರೆ 3 to 5, 1 to 3, 1 ಕಿಲೋಮೀಟರ್. ಸೊ ಈ ರೀತಿ ಇರುತ್ತೆ, ಮೋರ್ ದೆನ್ 5 ಕಿಲೋಮೀಟರ್ ನಮ್ಮ ವಿದ್ಯಾರ್ಥಿದು. ಸೊ ಅದನ್ನ ಹಾಕಿದೆ. ನೆಕ್ಸ್ಟು ಹೈಯೆಸ್ಟ್ ಎಜುಕೇಷನ್ ಕೇಳಿದರೆ ಅವನು ಹೈಯೆಸ್ಟ್ ಎಜುಕೇಷನ್ ಕಲ್ತಿದ್ದೆ ಸೆಕೆಂಡ್ರಿ, ಅಂದರೆ ಸೆಕೆಂಡ್ರಿ ರಿಕ್ವೈರ್ಮೆಂಟ್ ಅಂದರೆ 10th ಕಲ್ತಿದ್ದಾನೆ, ಈಗ ಫಸ್ಟ್ ಇಯರ್ ಇದ್ದಾನೆ, ಸೆಕೆಂಡ್ ಇಯರ್ ಇದ್ದಾನೆ. ನೀವು ಯಾವುದು ಸೆಕೆಂಡ್ರಿ ಇದ್ದರೆ ಸೆಕೆಂಡ್ರಿ ಹಾಕಿ, ಫಸ್ಟ್ ಇದ್ದರೆ ಫಸ್ಟ್ ಹಾಕಿ, ನಿಮ್ಗೆ ಯಾವ್ದು ಬೇಕಾದ್ರೆ ಹಾಕಿ, ಸೇವ್ ಅನ್ನಿ. ಸೊ ನೆಕ್ಸ್ಟು ಈ ರೀತಿ ಆಪ್ಷನ್ ಕೇಳುತ್ತೆ. ಯುವರ್ ಸೀಸನ್ ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್. ನೋಡಿ ವಿದ್ಯಾರ್ಥಿಗಳೇ, ಸೊ ನಾವು ಎಷ್ಟು ಬೇಗ ಹಾಕ್ತೀವಲ್ಲ. ನೆಕ್ಸ್ಟು ಸರ್ವರ್ ಬ್ಯುಸಿ ಇರೋ ಕಾರಣಕ್ಕಾಗಿ ಮತ್ತೊಂದು ಸರಿ ಲಾಗಿನ್ ಆದೆ. ತದನಂತರ ಮತ್ತೊಂದು ಸರಿ ನಾವು ಏನು ಮಾಡೋಣ, ಇಲ್ಲಿ ಎಲ್ಲ ನೋ ಅಂತ ಹಾಕ್ಕೊಂಡು ಬರೋಣ. ಪ್ರತಿಯೊಂದೂ ನೋ ಹಾಕ್ತಾಯಿದ್ದೀನಿ ನೋಡಿ, ನೀವು ಕೂಡ ಎಲ್ಲ ನೋ ಹಾಕೊಂಬಿಡಿ. ಸೊ ಇಲ್ಲಿ 439ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ವೆದರ್ ಸ್ಟೂಡೆಂಟ್ ಈಸ್ ಕ್ಯಾಪೇಬಲ್ ಆಫ್ ಹ್ಯಾಂಡಲಿಂಗ್ ಡಿಜಿಟಲ್ ಡಿವೈಸಸ್ ಇನ್ಕ್ಲೂಡಿಂಗ್ ದ ಇಂಟರ್ನೆಟ್ಟು ಮತ್ತು ಡಿಜಿಟಲ್ ಡಿವೈಸ್ ಯೂಸ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಯೂಸ್ ಮಾಡೇ ಮಾಡ್ತಾರೆ. ಸ್ಟೂಡೆಂಟ್ ಹೈಟ್ ಇದೆ, ಸ್ಟೂಡೆಂಟ್ ಹೈಟ್ ಬಂದುಬಿಟ್ಟು 168. ಅದೇ ರೀತಿ ನಿಮ್ಮ ವಿದ್ಯಾರ್ಥಿಗಳ ಸ್ಟೂಡೆಂಟ್ ಎಷ್ಟು ಹೈಟ್ ಇದೆಯಲ್ಲ ಅದನ್ನು ನೀವು ಹಾಕಿ, ಮತ್ತು ಅವರ ವೆಯ್ಟ್ ಕೂಡ ಹಾಕಿ. 45 ಅಥವಾ 46, 48 ಯಾವ್ದು ಹಾಕ್ತೀರ ಹಾಕಿ. ಅಪ್ರಾಕ್ಸಿಮೇಟು ಕಿಲೋಮೀಟ್ರ್ ಕೇಳಿದ್ದಾರೆ. ಸೊ ಮೋರ್ ದೆನ್ 5 ಕಿಲೋಮೀಟ್ರ್ ನಮ್ಮ ವಿದ್ಯಾರ್ಥಿ ಇದೆ, ನಿಮ್ಮ ವಿದ್ಯಾರ್ಥಿದು ಎಷ್ಟಿದೆ ನೀವು ಹಾಕ್ಕೊಂಬಿಡಿ. ಅದೇ ರೀತಿ ಇಲ್ಲಿ ಸೆಕೆಂಡ್ರಿ ಅವ್ರ ಇಕ್ವಲೆಂಟ್ ಅಂತ ಹಾಕಿ. PUC ಇದ್ದರೆ, ಆಮೇಲೆ SSLC ಇದ್ದರೆ ಅಪ್ಪರ್ ಪ್ರೈಮರಿ ಮತ್ತು ಪ್ರೈಮರಿ ಸೆಕ್ಷನ್ ಇದ್ದರೆ, ಅಪ್ಪರ್ ಪ್ರೈಮರಿ ಸೆಕ್ಷನ್ ಇದ್ದರೆ, ಸೆಕೆಂಡ್ರಿ ಇದ್ದರೆ ಅಥವಾ ಡಿಗ್ರಿ ಇದ್ದರೆ ಅದೆಲ್ಲ ಹಾಕಬೇಕಾಗತ್ತೆ. PUC ಇದ್ದಾನೆ, ಸೊ ಅದಕ್ಕಾಗಿ ಸೆಕೆಂಡ್ರಿ ಈಕ್ವಲೆಂಟ್ ಹಾಕಿದ್ದೀನಿ. ನೆಕ್ಸ್ಟು ಸೇವ್ ಅಂತ ತೊಗೊಳ್ಳೋಣ. ಡಾಟಾ ಸೇವ್ ಆಗುತ್ತೆ. ಡಾಟಾ ಸೇವ್ ಆಗಿದ ತಕ್ಷಣ ಸ್ಟೂಡೆಂಟ್ ಡೀಟೇಲ್ಸ್ ಬರುತ್ತೆ ಇಲ್ಲೆಲ್ಲ. ಸೊ ಜನರಲ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೀವು ಕ್ಲೀನಾಗಿ ನೀವು ಹಾಕಿರುವಂಥ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಬಂದಿರುತ್ತೆ. ಅದನ್ನೆಲ್ಲ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡು ಕೆಳಗಡೆ ಲಾಸ್ಟಲ್ಲಿ ಕಂಪ್ಲೀಟ್ ಡಾಟಾ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಓಕೆ ಮಾಡ್ಕೋಬೇಕು. ಇಷ್ಟಾಗಿದ ತಕ್ಷಣ ಬ್ಯಾಕ್ ಟು ಸ್ಟೂಡೆಂಟ್ ಡ್ಯಾಶ್ಬೋರ್ಡ್ ಅಂತ ಹೋಗಬೇಕಾಗುತ್ತೆ. ಇಷ್ಟು ಹೋಗಿದ ತಕ್ಷಣ ಏನು ಮಾಡ್ಬೇಕು ನೀವು, ಇಲ್ಲಿ ನೋಡಿ ದರ್ಶನ್ ಮಾರುತಿ ವಾಗ್ಮೋಡಿ ಅಂತ ವಿದ್ಯಾರ್ಥಿ. ಸೊ ಇಲ್ಲಿ ಕಂಪ್ಲೀಟು GP EP FE ಅಂತ ಇದೆ. ಸೊ ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ಯಾವಾಗ GP EP FE ಕಂಪ್ಲೀಟ್ ಆಗುತ್ತಲ್ಲ ಆವಾಗ ನೀವು APAR ಮಾಡಲಲ್ಲಿ ಹೋಗಿ
ಮತ್ತೊಂದು ಸರಿ ಕ್ಲಾಸ್ನ ಸೆಲೆಕ್ಷನ್ ಮಾಡಿಕೊಂಡು ಸೆಕ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೊಟ್ಟರೆ ಅಲ್ಲಿ ಆ ವಿದ್ಯಾರ್ಥಿಯ ಒಂದು ಜನ್ರೇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಕಾಣಿಸ್ತಿದ್ದಿಲ್ಲ ಆ್ಯಕ್ಷನ್ಸಲ್ಲಿ ಜನ್ರೇಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಜನ್ರೇಟ್ ಅನ್ನಬೇಕು. ಸೊ ಜನ್ರೇಟ್ ಅಂದಾಗ ಈ ರೀತಿ ಏನು ಬರುತ್ತೆ ಅಂದರೆ ಆಪ್ ಆರ್ ಮಾಡಲ್ ಕನ್ಸೆಂಟ್ ಅಂತ ಬರುತ್ತೆ. ಸೊ ಇಲ್ಲಿ ಫಸ್ಟು ಆಯ್ ಅಂತ ಇದೆಯಲ್ಲ, ಇಲ್ಲಿ ಆ ವಿದ್ಯಾರ್ಥಿ ತಂದೆ ಅಥವಾ ತಾಯಿಯ ಹೆಸರನ್ನು ಹಾಕಬೇಕು. ಆಮೇಲೆ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ, ಇಲ್ಲಿ ಫಾದರ್ ಅವ್ರ ಫಾದರ್ ಇದ್ದರೆ ಫಾದರ್, ಮದರ್ ಇದ್ದರೆ ಮದರ್ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಕೆಳಗಡೆ ಒಂದು ಆಪ್ಷನ್ ಇದೆ, ಇಲ್ಲಿ ಅವರ ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್, ಎಫಿಕ್ ಡ್ರೈವಿಂಗ್ ಲೈಸೆನ್ಸ್ ಯಾವುದು ಇದೆಯಲ್ಲ ಅದರ ನಂಬರ್ ಹಾಕಬೇಕು. ಅದಾಗಿದ ತಕ್ಷಣ ಕೆಳಗಡೆ ಇಲ್ಲಿ ಅವರೊಂದು ಐಡೆಂಟಿಫಿಕೇಷನ್ ಪ್ರೂಫ್ ನಂಬರ್ ಹಾಕಬೇಕು. ಇಷ್ಟು ಹಾಕಿದ ತಕ್ಷಣ ಕೆಳಗಡೆ ಬರಬೇಕು. ಪ್ಲೇಸ್ ಆಫ್ ಫಿಸಿಕಲ್ ಕಂಟೆಂಟ್, ಅವ್ರು ಬಂದು ನಮಗೆ ಒಂದು ಫಿಸಿಕಲ್ ಕಂಟೆಂಟಲ್ಲಿ ಅವರು ಲೆಟ್ರಲ್ಲಿ ಬರೆದು ಕೊಟ್ಟಿರ್ತಾರೆ, ಆ ಡೇಟ್ ಯಾವುದು ಅಂತ ಹಾಕಬೇಕು, ಪ್ಲೇಸ್ ಅಂತ ಹಾಕಬೇಕು. ಎರಡು ಹಾಕಿದ ತಕ್ಷಣ ಕೆಳಗಡೆ ಇಲ್ಲಿ ನಮ್ಮ ಕಾಲೇಜ್ ನೇಮ್ ಇರುತ್ತೆ, ಅಥವಾ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಪ್ರಿನ್ಸಿಪಲ್ ನೇಮ್ ಹಾಕಿದ್ರು ಪರವಾಗಿಲ್ಲ, ಯಾಕಂದರೆ ಇಲ್ಲಿ ಆ್ಯಸ್ ಎ ಹೆಡ್ ಆಫ್ ದಿ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಿನ್ಸಿಪಲ್ ನೇಮ್, ಇಲ್ಲಿ ಏನು ಮಾಡಬೇಕು, ಪ್ರಿನ್ಸಿಪಲ್ ನೇಮ್ನ ಹಾಕಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ಪ್ರಿನ್ಸಿಪಲ್ ನೇಮು, ಇಲ್ಲಿ ಪ್ಲೇಸ್ ನಿಮ್ಮ ಸ್ಕೂಲು ಯಾವ ಕಾಲೇಜು ಎಲ್ಲಿದೆ, ಯಾವ ಊರಲ್ಲಿದೆ ಅಂತ ಅದ್ರ ಬಗ್ಗೆ ಹಾಕಬೇಕು. ಡೇಟ್ ಹಾಕಿ ಕೆಳಗಡೆ ಪ್ರಿನ್ಸಿಪಲ್ ನೇಮ್ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಆಪಾರ್ ಐ ಡಿ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಆಪಾರ್ ಐ ಡಿ ಯಾಕೆ ಯೂಸ್ ಆಗುತ್ತೆ ಅಂತ ಕೇಳಿದರೆ, ಇನ್ನು ಮುಂಬರುವ ದಿನಗಳಲ್ಲಿ ಡಿಜಿಲಾಕರ್ಗೆ ಈ ಒಂದು ಆಪಾರ್ ಐ ಡಿ ಕನೆಕ್ಟ್ ಮಾಡೋದ್ರಿಂದ ವಿದ್ಯಾರ್ಥಿ ಎಲ್ಲ ಶಾಲಾ ದಾಖಲೆಗಳು ಅಲ್ಲೇ ನಮಗೆ ಸಿಗ್ತವೆ. ಅಂದರೆ PUC ಆಗಲಿ SSLC ಆಗಲಿ ಎಲ್ಲ ಡೀಟೇಲ್ಸು ಅಲ್ಲೇ ಸಿಗುತ್ತೆ. ಆ ಕಾರಣಕ್ಕಾಗಿ ಆಪಾರ್ ಐ ಡಿನ ಈ ಸರಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಎಲ್ಲ ನಿಮ್ಮ ಹತ್ತಿರದ ಆಪ್ತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.